ಅಣ್ಣ ಆಡಿ ಕೊಡ್ತೀನಿ ಅಣ್ಣ ಪವರ್ ಟೇವ್ ನಾನು ಇವತ್ತು ಆಡಿ ಕೊಡ್ತೀನಿ. ಅವನ ಅಜ್ಜಿ BJP ಬಂದ್ಬಿಡ್ತು ಅಂತ ಫೋನ್ ಮಾಡ್ದ ನೆನ್ನೆ ಹಿಂಗೆ ಇಟ್ಕೊಂಡು ಅಣ್ಣ ಬರ್ತೀನಿ ಅಂತ ಹೋದವನು. ಬೆಳಗ್ಗೆ ಹೋಗ್ತಿದ್ದೀನಿ. ಇಲ್ಲಿರೋ ಬಡವರು ಬಗ್ಗರೆಲ್ಲ ಒಂದು ಶಾಸಕ ನಮ್ಮಂತವ್ರ ಕಾಲ್ ಮಾಡಿದ್ರೆ ಚಪ್ಪಲಿ ಮಾಡ್ಕೊಂಡು ಬಾಯಿಗೆ ರುಚಿ ಆಗ್ತಿದ್ದೀರ ರೈತರ ಬೆಲೆ ಒಂಚೂರು ತಿನ್ನಲ್ಲ ನೀವು. ಒಂದು ನಿಮಿಷ ಬಂತಿದ್ದೀರಾ ಇವೆಲ್ಲ ಬೇಡ. ಯಾವ್ದಾರ ಅರ್ಜಿ ಕೊಟ್ಟಿದ್ದೀನಿ ಪೊಸಿಷನ್ ಅಲ್ಲಿ ಇದೀನಿ ಅಂತವ ನಿನ್ನ ಮೇಲೆ ಯಾವ್ದಾರ ಕೇಸ್ ಮಾಡಿಸ್ಕೊಂಡಿದ್ಯಾ? ಓಲಿ ಯಾವ್ದಾರ ಕೋರ್ಟ್ ಹೋಗಿ ಸ್ಟೇ ತಂದಿದೀಯಾ? ಅವ್ನು ಅರ್ಜಿ ಕೊಡ್ಬೇಕಲ್ಲ. ನಾನು ನಮ್ ಕಷ್ಟ ನೀವು ಸ್ವಲ್ಪ ಯೋಚನೆ ಮಾಡ್ರಿ. ಅಟ್ಲೀಸ್ಟ್ ಏನಾದ್ರು ಒಂದು ಸ್ವಲ್ಪ ನೋಡ್ಬೇಕಣ್ಣ, ಇಲ್ಲಾಂದರೆ ಗೊತ್ತಾಯ್ತು. ಹೆಂಗಿಂಗ್ ತೋರಿಸಿದ್ರು ಅವಾಗ ಬಂದಗಟ್ಟ ಹತ್ರ ಆರಾಮಾಗಿ 5 ನಿಮಿಷ ಇಲ್ಲಿಂದ ರೈತರೇ ಅದು ಆರ್ಡರ್ ಆಗದೆ ನಾವು ಮಾತಾಡಲ್ಲ ಬೆಳಗ್ಗೆ ಎಲ್ಲ ರೈತರೇ ಅಲ್ವಾ? ನಾವೆಲ್ಲ ಇದನ್ನ ಬಂದಿದ್ದಾವೆ ನಾವು ಅಲ್ಲ ಕರೆಕ್ಟ್ ಸರ್. ರೈತರೇ ಬಟ್ ಕ್ಲಾರಿಫಿಕೇಶನ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇನ್ನೇನು ಅದಕ್ಕೆ ಹೇಳ್ಬೇಕು. ನಿನ್ನ 4 ಎಕರೆ ಕರೆಕ್ಟಾಗಿ ಬೌಂಡ್ರಿ ಟಚ್ ಮಾಡ್ಕೊಂಡು ಸರಿ ಸ್ಕೆಚ್ ಪ್ರಕಾರ ಕೋರ್ಟಲ್ಲಿ ಆದೇಶ ಆಗಿದೆ. ಅದರಲ್ಲಿ ಈಗೇನು ಗೊತ್ತಾ ಇಷ್ಟೆಲ್ಲ ಮಾಡ್ತಾ ಇದ್ರಲ್ವಾ, ಇವರು ರಮೇಶ್ ಇಂದು ನನ್ನ ಹತ್ರ ದಾಖಲಾತಿ ಇತ್ತು ಅಂತಂದ್ರಲ್ಲ, ಇವ್ರು ಯಾಕೆ ಹೋಗಿ ಕೋರ್ಟಲ್ಲಿ ಸರ್ವೆ ನನ್ಗೇನ್ ಗೊತ್ತು ಸರ್, ನನ್ನ ಜಮೀನು ಪಕ್ಕ ಐತೆ ಅಂತ ನಾನು ಇದ್ದೀನಿ ನೋಡಿ. ತಹಶೀಲ್ದಾರ ಬಂದ್ಬಿಟ್ಟು ಆದೇಶ ಮತ್ತೆ ಆ ದೊಡ್ಡವರ ಆದೇಶ ಅಷ್ಟೇ. ಇವೆಲ್ಲ ಕನ್ನಂಬಾಡಿ ಕಟ್ತಾರಲ್ವಾ? ಅದೇ ಕನ್ನಂಬಾಡಿ ಕಟ್ಟಿಲ್ಲ, ಇವರು ಫಾರೆಸ್ಟ್ ಅವ್ರು ಬಂದು ಕಟ್ಬಿಟ್ಟಿದ್ರು. ಕನ್ನಂಬಾಡಿ ಕಟ್ಟಿದ್ದೀವ ನಾವು ಅಲ್ಲ. ಗ್ರಾಂಟ್ ಅನ್ ಬಂದು ಗಿಡ ಕಟ್ತಾವ್ರಲ್ಲ, ಇವ್ರು ಯಾರು ಕಟ್ಟಕ್ಕೆ? ಗ್ರಾಂಟ್ ಅನ್ಗೆ ಅಂತ ಗ್ರಾಂಟ್ ಅನ್ ಜಮೀನು ಗಿಡ ಕಟ್ಟಕ್ಕೆ ಇವ್ರು ಯಾರು? ರೈತರೇ ಅದು ಆರ್ಡರ್ ಆಗದೆ ನಾವು ಮಾತಾಡಲ್ಲ ಬೆಳಗ್ಗೆ ಎಲ್ಲ ರೈತರೇ ಅಲ್ವಾ? ನಾವೆಲ್ಲ ಇದನ್ನ ಬಂದಿದ್ದಾವೆ ನಾವು ಅಲ್ಲ ಕರೆಕ್ಟ್ ಸರ್. ರೈತರೇ ಬಟ್ ಕ್ಲಾರಿಫಿಕೇಶನ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇನ್ನೇನು ಅದಕ್ಕೆ ಹೇಳ್ಬೇಕು. ನಿನ್ನ 4 ಎಕರೆ ಕರೆಕ್ಟಾಗಿ ಬೌಂಡ್ರಿ ಟಚ್ ಮಾಡ್ಕೊಂಡು ಸರಿ ಸ್ಕೆಚ್ ಮಾಡಿ ಅವ್ರು ತೋರಿಸಿಲ್ಲ. ಇಲ್ಲಿ ದಾಖಲಾತಿ ಪ್ರಕಾರ ಬ್ಲಾಕ್ 1 ಬ್ಲಾಕ್ 2 ನಲ್ಲಿ ಈ ಶಂಕರಪ್ಪ ಇದ್ದಾರೆ, ಬ್ಲಾಕ್ 2 ನಲ್ಲಿ ಗುರುಮೂರ್ತಿ ಇದ್ದಾರೆ, ಬ್ಲಾಕ್ 1 ನಲ್ಲಿ ಶಂಕರಪ್ಪ ಬಿನ್ ನಾಗಪ್ಪ ಇದ್ದಾರೆ ಅಂತೇಳಿ ADLR ಸರ್ವೆ ಮಾಡಿದ್ದಾರೆ. ಬ್ಲಾಕ್ 1 ಇದೇ ಜಾಗ. ಬ್ಲಾಕ್ 1 ನಲ್ಲಿ ರಮೇಶ್ ಇರೋ ತೋರಿಸಿಲ್ಲ ಇದರಲ್ಲಿ. ನೀವು ಪೊಸಿಷನ್ ನೀವೇ ಇದ್ದಾರೆ ರಮೇಶ್ ಅವತ್ತೇ ರೆಕ್ಟಿಫೈ ಮಾಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಸರ್. ನಾವು ಪೊಸಿಷನ್ ಅಲ್ಲಿ ಇದೀವಿ, ನಮ್ಮ ದಾಖಲೆ ಇದೆ ಅಂತ ಹೇಳಿ. ಸರ್ವೆ ನಾವು ಕೂಡ ಕೋಆಪರೇಷನ್ ಮಾಡಿ ಸರ್ವೆ ಮಾಡಿಸಿದ್ದು. ಆ ಟೈಮಲ್ಲಿ ತೋರಿಸ್ಬೇಕಲ್ಲ. ಮತ್ತೆ ಎಷ್ಟು ದಿವಸ 6 ತಿಂಗಳಿಂದ ಮಾಡಿದ್ದು. ಈಗ ಇದನ್ನೇ ಇವರೇ ರೆಡಿ ಮಾಡ್ಕೊಂಡಿಲ್ಲ, ರೆವಿನ್ಯೂ ಇಲಾಖೆ ರೆಡಿ ಮಾಡ್ಕೊಟ್ಟಿದ್ದಾರೆ ಇದನ್ನ. ನಾಗಪ್ಪ ಮತ್ತೆ ಏನ್ ಹೆಸರು ಹೈಕೋರ್ಟ್ ಅಲ್ಲಿ ಡಾಕ್ಯುಮೆಂಟ್ ಅದ್ರ ಪ್ರಕಾರ ಈ ರಿಟ್ ಪಿಟಿಷನ್ ಅಲ್ಲಿ ಏನಿರುತ್ತೆ ಆದೇಶದ ಪ್ರಕಾರ. ಈಗ ಇಲ್ಲಿ ಬ್ಲಾಕ್ 1 ಬ್ಲಾಕ್ 2 2 ನಂಬರ್ ಇದಾವೆ. ರಿಟ್ ಪಿಟಿಷನ್ ನಂಬರು 3107. ನ್ಯಾಯದ ಆದೇಶ ಪ್ರಕಾರ ಮಾಡ್ತಾ ಇರಪ್ಪ.
ಹೈಕೋರ್ಟ್ ಆದೇಶದ ಮೇಲೆ ಮಾಡಿದ್ದಾರೆ. ಹೈಕೋರ್ಟದ ಆದೇಶದ ಮೇಲೆ ಮಾಡಿದ್ಮೇಲೆ ಅವರು ಇಲ್ಲಿ ಇದು ಒತ್ತುವರಿ ಆಗಿ ಇದು ಅಧಿಸೂಚನೆ ಪ್ರಕಾರ ಫಾರೆಸ್ಟ್ ಲ್ಯಾಂಡು ಇದೆರಡು ಇದರೊಳಗಡೆ ಬರ್ತದೆ ಅಂತೇಳಿ ಸ್ಕೆಚ್ ಮಾಡ್ಕೊಟ್ಟಿದ್ದಾರೆ. ಇದು ಕೋರ್ಟ್ ಆದೇಶದ ಮೇಲೆ ಫೈನಲ್ ಆಗಿದೆ. ಇದು ನಮ್ಮ ಸ್ಕೆಚ್ಚು ಇದು ಆಲೇ ಒಂದು 4 ತಿಂಗಳಾಯಿತು. ಅದಾದಮೇಲೆ ಈ 24ನೇ ತಾರೀಕು ಕೋರ್ಟ್ ಆಗುತ್ತೆ. 24ನೇ ತಾರೀಕು 4ನೇ ತಿಂಗಳಲ್ಲಿ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟಲ್ಲಿ ಇದೇ 7 ಎಕರೆ 30 ಗುಂಟೆಗೆ ಈ 2 ಬ್ಲಾಕ್ ಸೇರಿ ಆದೇಶ ಆಗಿದೆ. ನಾವೆಲ್ಲ ಎಲೆಕ್ಷನ್ ಇತ್ತು ಎಲ್ಲ ಇತ್ತು. ಈಗ ಒಂದೂವರೆ ತಿಂಗಳು ಆದೇಶ ಆಗಿದೆ. ಇವರು ಓಡಾಡ್ತಾ ಇದ್ರು. ಇವರು ಇಷ್ಟಲ್ಲಿ ಹೋಗಿ ಅಪೀಲ್ ಹೋಗಿ ಕೋರ್ಟ್ ಸ್ಟೇ ತರಬೇಕಿತ್ತು. ನಾವು ಅದನ್ನು ಇವಾಗ ಕೋರ್ಟ್ ಆದೇಶ ಟೈಮ್ ಇದೆ, 60 ದಿವಸ ಟೈಮ್ ಇದೆ, ಅಷ್ಟೊಳಗಡೆ ಬಂದಿದ್ದಾರೆ. ಈಗ ನಾವು ಅದನ್ನು ಎವಿಕ್ಷನ್ ಮಾಡ್ಬೇಕಾದ್ರೆ ಕೋರ್ಟ್ ಆದೇಶ ಪಾಲನೆ ಮಾಡ್ಬೇಕಾದ್ರೆ ರೈತ ಗುರುಮೂರ್ತಿ ಜಾಗದಲ್ಲಿ ಗಿಡ ಉಳ್ಕೊಳ್ಳಿ. ನಾವು ಗುರುಮೂರ್ತಿ ಜಾಗಕ್ಕೆ ಬಂದು ಅಡ್ಡ ಹಾಕಿಲ್ಲ ನಿಮ್ಗೆ. ಇವರು ಉಳುಮೆ ಮಾಡೋ ಜಾಗಕ್ಕೆ ಬಂದು ಗಿಡ ಹಾಕ್ತೀವಿ ಅಂದಾಗ ಅವ್ರು ಉಳಕ್ ಬಿಡಬಾರ್ದಾ? ಅವ್ರು ಉಳುಮೆ ಮಾಡ್ತಾ ಇದ್ರಲ್ಲ ಗುರುಮೂರ್ತಿ ಜಾಗನ ಅವ್ರು ಹೆಂಗೆ ಹೇಳ್ತೀರಾ ನೀವು? ಗುರುಮೂರ್ತಿ ಜಾಗ ನನ್ನ ಹತ್ರ 125 ಎಕರೆ RTC ಇದೆ. 120 ಎಕರೆ ನಿಮ್ಮ ರೈತರಿಗೆ ಆಯ್ತಾ ಇದ್ರೆ ಹೇಳ್ಬಿಡಿ. ನಮ್ಮ ತಾತ ನಮ್ಮ ಅಪ್ಪರು ನಾವಿದ್ದೀವಿ ಸರ್. 3 ತಲೆಮಾರಿಯಿಂದ ನಾವಿದ್ದೀವಿ ಸರ್. ಇದ್ರೆ ಏನೇನು ಇದ್ರೆ ಕಿರೋನೇನಂತೆ ನಾನು 7 ಎಕರೆ 36 ಕೂಡ ಸ್ಕೆಚ್ ಆಗಿದೆ ಸರ್.